ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮ್ಮ ಜೊತೆ ಫಿಶ್ ಮಸಾಲ ಪೇಸ್ಟ್ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಉಂಟಲ್ಲ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ನಾನಿಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. 20 ಒಣಮೆಣಸಿಗೆ ಎಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನಿಲ್ಲಿ ತೋರಿಸ್ತಾ ಇರೋದು. ಕ್ವಾಂಟಿಟಿ ಜಾಸ್ತಿ ಬೇಕಾದರೆ ಜಾಸ್ತಿ ಮಾಡಿ ಗ್ರೈಂಡ್ ಮಾಡಿ ಉಂಟಲ್ಲ, 1 ಮಂತೆಲ್ಲ ನಿಮಗೆ ಫ್ರಿಜ್ಜಲ್ಲಿ ಇಡ್ಬೋದು ಈ ಪೇಸ್ಟನ್ನು. 20 ಒಣಮೆಣಸು, 1 ದೊಡ್ಡ ಆನಿಯನ್ 2 ಪೀಸ್ ಮಾಡಿ ಹಾಕ್ತಾ ಇದ್ದೇನೆ. ಗ್ರೈಂಡ್ ಮಾಡಲಿಕ್ಕೆ ಉಂಟಲ್ಲ, ಅದಕ್ಕೋಸ್ಕರ ನಾನಿಲ್ಲಿ 2 ಪೀಸ್ ಮಾಡಿ ತೆಗೆದಿದ್ದೇನೆ. 12 ಬೆಳ್ಳುಳ್ಳಿ ಎಸಲು ಸಿಪ್ಪೆಯೆಲ್ಲ ತೆಗೆದು ನಾನಿಲ್ಲಿ ಹಾಕಿದ್ದೇನೆ. ಲಿಂಬೆ ಹಣ್ಣಿನಷ್ಟು ಹುಣಸೆ ಹುಳಿ ಮತ್ತು ಖಾರ ಉಂಟಲ್ಲ ಚೆನ್ನಾಗಿ ಬರಬೇಕು ಫಿಶ್ ಮಸಾಲ ಪೇಸ್ಟಿಗೆ, ಆವಾಗ ಸೂಪರಾಗಿ ಬರ್ತದೆ ಫಿಶ್ ಫ್ರೈ ಎಲ್ಲ. 1.5 ಟೇಬಲ್ ಸ್ಪೂನ್ ಕೊತ್ತಂಬರಿ, ಜೀರಿಗೆ 1 ಟೀ ಸ್ಪೂನ್ ಹಾಕಿದರೆ ಸಾಕು, ಜಾಸ್ತಿ ಬೇಡ. ಒಂದು ವೇಳೆ ನೀವು ಇದರ ಡಬಲ್ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ. ಕರಿಬೇವು ಸ್ವಲ್ಪ, ಕರಿಬೇವಿಂದ ಉಂಟಲ್ಲ ಫ್ಲೇವರ್ ಕೂಡ ಚೆನ್ನಾಗಿ ಬರ್ತದೆ, ಸ್ಮೆಲ್ ಕೂಡ ಅಷ್ಟು ಸೂಪರಾಗಿರ್ತದೆ. ಪಕ್ಕದ ಮನೆಯವರು ಕೇಳ್ತಾರೆ, ನೀವು ಎಂಥ ಫಿಶ್ ಫ್ರೈ ಮಾಡಿದ್ದು, ಏನು ಮಸಾಲೆ ಯೂಸ್ ಮಾಡಿದ್ದು ಅಂತ 100% ಕೇಳ್ತಾರೆ ಇದರ ಸ್ಮೆಲ್ ನೋಡಿದರೆ. ರುಚಿಗೆ ಬೇಕಾದಷ್ಟು ಉಪ್ಪು, ಇದೆಲ್ಲವನ್ನೀಗ ನಾನು ಮಿಕ್ಸಿ ಜಾರಿಗೆ ಹಾಕಿ ಬೇಕಾದಷ್ಟು ನೀರು ಸೇರಿಸಿ ಗ್ರೈಂಡ್ ಮಾಡಿದ್ದೇನೆ. ಗ್ರೈಂಡ್ ಹೇಗೆ ಮಾಡಬೇಕಂದ್ರೆ ಅಂದರೆ ತುಂಬ ಫೈನ್ ಪೇಸ್ಟ್ ಆಗಬೇಕು, ಸ್ವಲ್ಪ ಕೂಡ ಅದರಲ್ಲಿ ತರಿಯಾಗಿರಬಾರ್ದು. ಈ ಥರ ಕಲರ್ ಬಂದಿದೆ ನೋಡಿ, ಕಲರ್ ಕೂಡ ತುಂಬ ಚೆನ್ನಾಗಿದೆ, ಸ್ಮೆಲ್ ಕೂಡ ಅಷ್ಟೇ ಸೂಪರ್, ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ. ಫಿಶ್ ಫ್ರೈಗೆ ಮತ್ತು ಫಿಶ್ ಗಸಿ ಎಲ್ಲ ಮಾಡ್ತಾರಲ್ಲ ಅದಕ್ಕೆ, ಮತ್ತು ಫಿಶ್ಶಿಗೆ ತೆಂಗಿನ ತುರಿ ಹಾಕದೆ ಎಲ್ಲ ಸಾರು ಥರ ಮಾಡ್ತದಲ್ಲ, ಅಂದರೆ ಪುಳಿ ಮುಂಚಿ ಟೈಪು, ಅದಕ್ಕೂ ಕೂಡ ಸೂಪರಾಗಿ ಬರ್ತದೆ ಇದು. ವಿಡಿಯೋ ಇಷ್ಟ ಆದರೆ ಉಂಟಲ್ಲ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಕೂಡ ನಾನು ನಿಮಗೆ ಒಳ್ಳೆ ರೆಸಿಪಿ ಎಲ್ಲ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ.